ಹೃದಯ ಕನ್ನಡಿಗರಿಗೆಲ್ಲರಿಗೂ ಜ್ಞಾನದೇವಿಗೆ ಸೊಲ್ಯೂಷನ್ ರೂಟ್ಸ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳಕ್ ಬಂದಿರೋದು ಅತ್ಯಂತ ಸಾಮಾನ್ಯದ ವಿಷಯ, ಆದ್ರೂ ಸ್ವಲ್ಪ ಸೀರಿಯಸ್ ಇದೆ. ಏನು ಅಂತ ನೋಡೋಣ ಬನ್ನಿ. ಇಂದಿನ ನಮ್ಮ ಮಾತು ಒಂದಷ್ಟು ಎಲ್ರಿಗೂ ಪರಿಚಿತವಾದ ವಿಷಯದ ಬಗ್ಗೆನೇ ಇರುತ್ತೆ. ಅಂದ್ರೆ ಮನೆಯಲ್ಲಿ ನಮ್ಮ ಮಗು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ, ಆಡ್ತಾ ಇರ್ತಾನೆ. ಅಮ್ಮನ ಅಡ್ಗೆ ಮನೆಗೆ ಹೋದ್ರುನು ಅಮ್ಮನ ಜೊತೆ ಅದು ಇದು ಇದೇನು ಅದೇನು ಅಂತ ತುಂಬಾ ಕೇಳ್ತಾ ಇರ್ತಾನೆ. ಅಪ್ಪ ಟಿವಿ ನೋಡ್ತಿದ್ರು, ಅಪ್ಪನ ಹತ್ರ ಟಿವಿಲಿ ಬರೋದನ್ನೆಲ್ಲ ಕೇಳ್ತಾ ಇರ್ತಾನೆ. ಯಾರಾದ್ರೂ ಬಂದ್ರು ಮನೆಯಲ್ಲಿ ತುಂಬಾ ಮಾತಾಡ್ತಾ ಇರ್ತಾನೆ. ಆಟಕ್ಕೆ ಹೋದ್ರುನು ಅಲ್ಲೂ ಚುರುಕಾಗಿರ್ತಾನೆ. ಆದ್ರೆ ಸ್ಕೂಲ್ಗೆ ಹೋದ್ರೆ ಗಪ್ ಚುಪ್ ಆಗ್ಬಿಡ್ತಾನೆ. ಏನು ಮಾತೇ ಇಲ್ಲ. ಟೀಚರ್ಸ್ ಜೊತೆ ಮಾತಾಡಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡಲ್ಲ. ಯಾಕೀಗೆ? ನಿಮ್ ಮಗುನು ಹೀಗೆ ಮಾಡ್ತಾ ಇದೀಯಾ? ಹಾಗಿದ್ರೆ ಇವತ್ತಿಂದು ವಿಷಯದ್ನ ನೀವು ಕೇಳಿಸ್ಕೊಳ್ಳೇಬೇಕು ಸ್ನೇಹಿತರೆ. ಸೊ ಮನೇಲಿ ಯಾಕಷ್ಟು ಚುರುಕಾಗಿರ್ತಾನೆ ಹೇಳಿ ಮಗು? ಮನೆಯೊಳಗೆ ಮಗುಗೆ ತಿಳಿದಿರೋದು ಏನ್ ಗೊತ್ತಾ? ಇಲ್ಲಿರೋರು ಎಲ್ರೂ ನನ್ನೋರು. ಅವ್ರು ಏನ್ ಮಾಡಿದ್ರು ನನ್ನ ನಗ್ನಗ್ತಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಜ್ಜಿ, ತಾತ ಯಾರ್ ಮುಂದೆ ಮಾತಾಡಿದ್ರುನು ಅವ್ರೇನ್ ನಗಾಡೋದಿಲ್ಲ. ಅಂದ್ರೆ ಪ್ರೀತಿಯಿಂದ "ಹೌದಾ ಮಗನೇ? ಹೌದಾ?" ಅಂತೇಳಂದು ತುಂಬಾ ಚೆನ್ನಾಗಿ ಅವ್ರನ್ನ ನಗ್ತಾ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಅವ್ರನ್ನ ಅದು ಇದು ಜೋಕ್ ಹೇಳಿ ನಗಿಸ್ತಾ ಇರ್ತಾರೆ. ಅಥವಾ ಏನಾದ್ರು ಒಂದು ಕ್ವೆಶ್ಚನ್ ಕೇಳಿದ್ರುನು ಬೇಜಾರು ಮಾಡ್ಕೊಂಡೆ ಆನ್ಸರ್ ಹೇಳ್ತಾ ಇರ್ತಾರೆ. ಸೊ ನೀಗೊಂಥರ ತುಂಬಾ ಸೇಫ್ ಫೀಲ್ ಕೊಡುತ್ತೆ ಮನೆ. ಆದ್ರೆ ಶಾಲೆಲಿ ಯಾಕೆ ಅಂತ ಅಷ್ಟೊಂದು ಸೈಲೆಂಟ್ ಆಗ್ತಾನೆ? ಯಾಕಂಗ್ ಬದಲಾಗ್ತಾನೆ ಹೇಳಿ? ಶಾಲೆ ಅನ್ನೋದು ಅವನಿಗೆ ಒಂದು ಹೊಸ ಜಗತ್ತಲ್ವಾ? ಅಲ್ಲಿ ಹಲವಾರು ಮಕ್ಳಿರ್ತಾರೆ, ಹೊಸ ಶಿಕ್ಷಕರಿರ್ತಾರೆ. ಅಂದ್ರೆ ಅಲ್ಲಿ ಏನೋ ಒಂಥರ ಹೊಸ ರೂಲ್ಸು, ಮೇ ಬಿ ಮಾತಾಡೋ ಭಾಷೆ ಕೂಡ ಸ್ವಲ್ಪ ಚೇಂಜ್ ಆಗುತ್ತಲ್ವಾ? ಮನೆಯಲ್ಲಿ ಮಾತೃಭಾಷೆ ಬೇರೆ ಇರ್ಬೋದು. ಸ್ಕೂಲ್‌ಗೆ ಹೋದ ತಕ್ಷಣ ಇಂಗ್ಲೀಷ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಅದ್ರದ್ದು ಪ್ರಾಬ್ಲಮ್ ಕೂಡ ಆಗ್ಬೋದಲ್ಲ? ಹೀಗೆ ಮಕ್ಕಳು ಒಂದೊಂದ್ಸಲಿ ಸ್ವಭಾವತಃ ಒಂದು ಸ್ವಲ್ಪ ಇಂಟ್ರೋವರ್ಟ್ ಇರ್ತಾರೆ. ಅಂದ್ರೆ ತಮ್ಗೆ ಬೇಕಾದವ್ರ ಜೊತೆ ಮಾತ್ರ ಚೂಸ್ ಮಾಡಿ ಮಾಡಿ ಮಾತಾಡ್ತಾ ಇರ್ತಾರೆ. ಮನೆಗೆ ಹೋಲ್ಸಿದ್ರೆ ಇಲ್ಲಿ ಮಾತಾಡೋದು ಸ್ವಲ್ಪ ಅವರಿಗೆ ಕಷ್ಟ ಅನ್ನಿಸ್ಬೋದು. ಅಯ್ಯೋ ನಾನೇನಾದ್ರೂ ಮಾತಾಡಿದ್ರೆ ಅವ್ರು ನಗಾಡ್ಬಿಟ್ರೆ, ಅವ್ರೇನಾದ್ರು ಅಂದ್ಬಿಟ್ರೆ ಅಂತೇಳಿ ಹೆದರ್ಕೋತಿರುತ್ತೆ ಮಗು ಅಲ್ವಾ? ಹಾಗಾಗಿನೇ ಸ್ವಲ್ಪ ಸ್ಕೂಲಲ್ಲಿ ಸೈಲೆಂಟಾಗಿರ್ತಾರೆ. ಸೊ ಇದಕ್ಕೊಂದು ಸ್ವಲ್ಪ ಕಾರಣಗಳು ಹೇಳ್ಬೋದು ಅಂದ್ರೆ ಭಯ. ಅಂದ್ರೆ ಶಿಕ್ಷಕರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಟೀಚರ್ಸ್ ಸ್ವಲ್ಪ ಏನ್ ಮಾಡ್ತಿದ್ರು ಹಾಗೆ ಮಾಡಬಾರ್ದು, ಹಾಗೆ ಕುತ್ಕೋ, ಹೀಗೆ ಕುತ್ಕೋಬಾರ್ದು ಅಂತ ಅವ್ನ ಯಾವಾಗ್ಲೂ ಕರೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಮನೆಯಲ್ಲಿ ಏನ್ ಮಾಡಿರ್ತೀವಿ ನಾವು, ಅವ್ನು ಹೆಂಗ್ ಆಟ ಆಡಿದ್ರು ಕೇಳಿರೋದಿಲ್ಲ, ರೈಟ್? ಹಾಗಾಗಿನ ಸ್ವಲ್ಪ ಭಯ ಅನ್ನೋದಿರುತ್ತೆ. ಆಮೇಲೆ ಹೊಸ ಪರಿಸರ ಮೀನ್ಸ್ ನ್ಯೂ ಎನ್ವಿರಾನ್ಮೆಂಟ್ ಇರುತ್ತೆ. ಯಾರೋ ಪರಿಚಯ ಇಲ್ದವ್ರ ಕಡೆ ಎಲ್ಲ ಬಂದು ಕುತ್ಕೊಳ್ಳೋದು ಅವ್ರಿಗೂ ಸ್ವಲ್ಪ ಕಷ್ಟ ಆಗಿರುತ್ತೆ. ಆಮೇಲೆ ಕೆಲವ್ರದ್ದು ಸ್ವಭಾವ ಕೂಡ ಚೇಂಜ್ ಇರುತ್ತೆ. ಹೇಗೆ ಅಂದ್ರೆ ಸ್ವಲ್ಪ ಮಾತಾಡೋದೇ ಕಡಿಮೆ ಅವರು. ಅಂದ್ರೆ ಯಾರಾರು ಅಪರಿಚಿತರು ಅಥವಾ ಅನ್ನೋನ್ ಪರ್ಸನ್ ಜೊತೆ ಮಾತಾಡೋದೇ ಇಲ್ಲ. ಅಂದ್ರೆ ಗಮನ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅವ್ರದ್ದೊಂದು ಸ್ವಲ್ಪ ಮಾತುಕತೆನೂ ಕೂಡ ಕಡಿಮೆ ಆಗಿರುತ್ತೆ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇನ್ನ ಬಂದಿರಲ್ಲ. ಅಂದ್ರೆ ನಾನು ಹೇಳೋ ಮಾತು ಸರಿನಾ ತಪ್ಪಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ಕಾನ್ಫಿಡೆನ್ಸ್ ಕೊರತೆ ಆಗೋದ್ರಿಂದ ಕೂಡ ಮಕ್ಕಳು ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡ್ತಾರೆ. ಆಮೇಲೆ ಇನ್ನು ಅನುಭವ ಇರಲ್ಲ. ಇನ್ನು ಮೊದ್ಲಿಗೆ ಶಾಲೆ ಹೋಗಿರ್ತಾರೆ. ಅಲ್ಲಿ ಹೇಗ್ ಮಾತಾಡೋದು, ಹೇಗಿರೋದು ಅವರಿಗೆ ಅನುಭವ ಕೂಡ ಇರೋದಿಲ್ಲ. ಯಾರ ಜೊತೆ ಫ್ರೆಂಡ್‌ಶಿಪ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗೇ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಇರ್ಬೇಕಲ್ಲ. ಪಾಲಕರಾಗಿ ನಾವೇನ್ ಮಾಡ್ಬೋದು ಹೇಳಿ? ಇಲ್ಲಿ ನಮ್ದು ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಅಪ್ಪ, ಅಮ್ಮ ಶಾಲೆಯಲ್ಲಿ ಆರಾಮಾಗಿರ್ಬೇಕು ಅಂತಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್‌ನ ಕೊಡ್ಬೇಕು. ಹೇಗೆ? ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಅಮ್ಮ ನಾನು ಟೀಚರ್ ಥರ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆಕ್ಟ್ ಮಾಡಿ ತೋರ್ಸೋ ಥರ. ಅವಾಗ ಸ್ಕೂಲ್‌ಗೆ ಹೋದಾಗ್ಲೂ ಅಮ್ಮನೂ ಟೀಚರ್ ಥರ ಆಕ್ಟ್ ಮಾಡಿದ್ರಲ್ಲ, ಇವ್ರ ಜೊತೆನೂ ಮಾತಾಡ್ಬೋದಲ್ವಾ? ಹೀಗೆ ಆಟ ಆಡಿ ಆನ್ಸರ್ ಮಾಡ್ಬೋದಲ್ಲ ನಾನು ಅಂತ ಆ ಮಗುಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಂಗಾಗುತ್ತೆ. ಹಾಗೆ ಸ್ವಲ್ಪ ಗ್ರೂಪ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಸೇರಿಸಿ ಅಂದ್ರೆ ಅಕ್ಕಪಕ್ಕ ಮನೆಗಳಿಗೆ, ಹುಟ್ಟಿದಬ್ಬಕ್ಕೆ, ಪಾರ್ಟಿಗಳಿಗೆ ಸ್ವಲ್ಪ ಆಟ ಆಡ್ತಿದ್ರೆ ಮಕ್ಕಳನ್ನ ಅವರು ಯಾರು ಗೊತ್ತಿರ್ತಾರೋ ಅವ್ರನ್ನ ಹೊಸದಾಗಿ ಪರಿಚಯ ಮಾಡಿಕೊಡಿ. ಆ ಕಡೆ ಈ ಕಡೆ ಅವ್ರನ್ನ. ಅವಾಗ ಹೊಸ ಪರಿಚಯ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗದಾಗ ಶಾಲೆಯಲ್ಲಿ ಆ ಮಗು ಅನುಸರಿಸುತ್ತದನ್ನ. ಅದನ್ನ ನೀವು ಫಸ್ಟು ಆ ಮಗುಗೆ ಹಾಗಿರು, ಹೀಗಿರು ಅಂತ ಹೇಳೋದಕ್ಕಿನ್ನ ಶಾಲೆಯಲ್ಲಿ ಏನಾಯ್ತು ಅಂತ ನಿಧಾನಕ್ಕೆ ಕೇಳಿ, ಅವನು ಹೇಗೆ ಹೇಳ್ತಾನೋ ಅದ್ ಕೇಳ್ಬಿಟ್ಟು ಆ ಮಗು ಏನು ಹೇಳುತ್ತೋ ಅದಕ್ಕೆ ನೀವು ಉತ್ತರ ಕೊಡಿ. ನೀವೇ ಹೇಳ್ತಾ ಹೋದ್ರೆ ಅವ್ನು ಕೇಳಿಸ್ಕೊಂತಾನ? ಇಲ್ಲ. ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಏನಾದರೂ ಒಂದು ಮಾಡೋಣ ಅಂದ್ರೆ ನಾಳೆ ಕ್ಲಾಸ್‌ಗೆ ಹೋಗ್ಬಿಟ್ಟು ಮ್ಯಾಮಿಗೆ ಹಗ್ ಮಾಡಿ ಗುಡ್ ಮಾರ್ನಿಂಗ್ ಹೇಳು.
ಅವನು ಯಾಕೆ ಅಂತ ಕೇಳಿದ್ರೆ ಮ್ಯಾಮ್ ಕೂಡ ಗುಡ್ ಗರ್ಲ್ ಅಲ್ಲ, ಹಾಗೆ ಮಾಡಿದ್ರೆ ಅವರು ನಿನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳಿ ಹೀಗೆ ಸಣ್ಣದಾಗಿ ಸಣ್ಣದಾಗಿ ಹೇಳ್ತಾ ಹೇಳ್ತಾ ಆ ಮಗು ಅಂದರೆ ನಾಳೆ ಇನ್ನು ಯಾರನ್ನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಬಾ, ಅವ್ರ ಹೆಸರು ತಿಳ್ಕೊಂಬ, ಹೀಗೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಟಾಸ್ಕ್ ಕೊಡಿ. ಅವ್ರು ಗ್ಯಾರಂಟಿ ಮಾತಾಡೇ ಮಾತಾಡ್ತಾರೆ, ಸ್ವಲ್ಪನಾದ್ರೂ ಕಲಿತಾರೆ. ಒಂದು ವರ್ಷ ಟೈಮ್ ಹಿಡಿಬೋದು, ನಿಧಾನ ಆದ್ರೂ ಚೆನ್ನಾಗಿ ಮಾತಾಡೋದು ಕಲಿತಾರೆ. ಸ್ವಲ್ಪ ತಾಳ್ಮೆ ವಹಿಸಿ ಮಾತಾಡಿ. ಅಂದರೆ ಸ್ಟಾರ್ಟಿಂಗೇ ಹೋಮ್‌ವರ್ಕು ಅದು ಇದು ಕೊಡ್ತಾ ಇರ್ತಾರೆ, ನೀವು ಬರೀಲೇಬೇಕು, ಮ್ಯಾಮ್ ಹೊಡೆದ್ಬಿಡ್ತಾರೆ, ನೀವೇ ಅರ್ಧ ಭಯ ತುಂಬಿಸ್ಬಿಡ್ತೀರ ಮಕ್ಳ ಮನಸ್ಸಲ್ಲಿ. ಅದೇ ಹಂಗೆ ತುಂಬಿಸಿದ ತಕ್ಷಣ ಅವ್ರಿಗೂ ಭಯ ಇದ್ದೇ ಇರುತ್ತಲ್ವಾ? ಅದು ಹೇಗೆ ಅವರು ಮಾತಾಡಕ್ಕೆ ಶುರು ಮಾಡಿಬಿಡ್ತಾರೆ ಹೇಳಿ? ಅದ್ರ ಬದಲು ಬರೀಯಪ್ಪ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಬರೀ, ನಾನು ಮ್ಯಾಮ್ ಹತ್ರ ಮಾತಾಡ್ತೀನಿ, ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ನೀನು ಬರ್ದಿಲ್ಲ ಅಂತಂದ್ರೂ ಹೇಳಿ ಬರೆಸ್ತಾರೆ, ಓಕೆನಾ, ಇವತ್ತೊಂದು ದಿನ ಮಾಡು ಅಂತ ಸ್ಟಾರ್ಟಿಂಗಲ್ಲಿ ಹೇಳಿ, ಪದೇ ಪದೇ ಅದನ್ನೇ ಹೇಳ್ಬೇಡಿ, ಓಕೆನಾ. ಇಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ಶಿಕ್ಷಕರು ಇಲ್ಲಿ ಒಂದು ಹೆಂಗೆ ಅಂತಂದ್ರೆ ಮಗು ಮಾತಾಡದೇ ಇದ್ದರೆ ಅವನನ್ನ ಒಂದು ಸ್ವಲ್ಪ ಅಂದರೆ ಅಯ್ಯೋ ಅವ್ನು ಮಾತಾಡಲ್ಲ ಅಂತ ಸೈಡಿಗೆ ಮಾತ್ರ ನಿಲ್ಲಿಸ್ಬಾರ್ದು. ಅಥವಾ ಅವನೇನು ಆನ್ಸರೇ ಮಾಡಲ್ಲಪ್ಪ ಈ ಹುಡುಗ ಅಂದ್ಕೊಂಡು ಬೇಜಾರು ಮಾಡ್ಕೋಬಾರ್ದು. ಅವನಿಗೆ ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡಿ, ಓಡಾಡೋದಕ್ಕೆ ಬಿಡಿ. ಅಂದರೆ ಕೇಳ್ತಾ ಇರಿ ಅವನ್ನ. ಸ್ವಲ್ಪ ಊಟ ಮಾಡಬೇಕಾದ್ರೆ ಕರೆಕ್ಷನ್ ಮಾಡೋಕ್ಕಿಂತ ಏನು ಊಟ ತಂದಿದೀಯಾ, ನನಗೆ ಕೊಡೋದಿಲ್ವಾ, ನನ್ನ ಜೊತೆ ಶೇರ್ ಮಾಡು ಅಂತೇಳಿ ಸ್ವಲ್ಪ ಖುಷಿಯಾಗಿ ಮಾತಾಡಿ. ಆ ಮಗುಗೆ ನೀವು ನೋಡಿದ್ರೆ ನಗೋ ಥರ ಇರಬೇಕು, ಹೆದ್ರುಕೊಂಡು ನಿಂದೆ ಥರ ಓಡೋ ಥರ ಇರಬಾರ್ದು ಅಲ್ವಾ ಟೀಚರ್ಸ್? ಸೊ ಇದು ನಿಮಗೂ ಕೂಡ ಅನ್ವಯಿಸುತ್ತೆ. ನೀವು ಆ ಮಗುನ ಹೇಗೆ ಹೊಂದಿಸ್ಕೋತೀರಾ ನಿಮ್ಮ ಕಡೆಗೆ ಅಥವಾ ಅಟ್ರಾಕ್ಟ್ ಮಾಡ್ಕೋತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಅವಾಗವಾಗ ವೆರಿ ಗುಡ್, ಸ್ಟಾರ್ ಕೊಡ್ತಾ ಇರ್ತೀರಾ. ಅದೆಲ್ಲ ತುಂಬಾನೇ ಮಕ್ಕಳ ಮನಸ್ಸಲ್ಲಿ ಉಳಿದಾಗ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಹೊಂದ್ಕೋತಾರಲ್ವಾ? ಹಾಗೆ ಅವ್ರ ಮನೋಭಾವ ಹೇಗಿರುತ್ತೆ? ಮಕ್ಕಳ ಸ್ವಭಾವ ಬದಲಾವಣೆ ಸ್ವಲ್ಪ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವತ್ತೂ ಆಗೋದಿಲ್ಲ. ಅವ್ರು ಮಾತಾಡೋದು, ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋದು ಅನ್ನೋ ಸಮಯ ಬೇಕಾಗುತ್ತೆ ಅದಕ್ಕೆಲ್ಲ. ಮನೆ ಮತ್ತು ಶಾಲೆ ಎರಡೂ ಸೇಫ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಹಾಗೆ ಅನ್ನಿಸ್ದಾಗ ಮಾತ್ರ ಮಗು ಎರಡೂ ಕಡೆನೂ ಚುರುಕಾಗಿರಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ಮನೆಯಲ್ಲಿ ಮಾತುಕತೆ ಚೆನ್ನಾಗಾದ್ರೆ ಶಾಲೆಯಲ್ಲಿ ಕೂಡ ಆಗಲೇಬೇಕು ಅನ್ನೋ ನಿಯಮ ಇಲ್ಲ. ಆದರೆ ಸರಿಯಾದ ಮಾರ್ಗದರ್ಶನ, ಪ್ರೋತ್ಸಾಹ ಹಾಗೂ ಅವು ಮಕ್ಕಳಿಗೆ ಸಮಯ ಕೊಡಬೇಕು. ಆಗ ಕೊಟ್ಟಾಗ ಮಾತ್ರ ನಮ್ಮ ಮಗು ಮನೆಯಲ್ಲಿ ನಗುನಗ್ತಾ ಹೇಗೆ ಮಾತಾಡುತ್ತೋ ಶಾಲೆಯಲ್ಲೂ ಕೂಡ ಹಾಗೇ ನಗುನಗ್ತಾ ಆಟ ಆಡ್ತಾ ಬೆಳೀತಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಇವತ್ತಿಂದು ಟಾಪಿಕ್ ತುಂಬ ಚಿಕ್ಕದಾಗಿದೆ, ಅದು ತುಂಬ ಇಂಪಾರ್ಟೆಂಟ್ ಕೂಡ. ಎಲ್ಲರೂ ಫಾಲೋ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಕೊಟ್ಟಿರೋ ಟಿಪ್ಸ್ನ. ದಯವಿಟ್ಟು ಶಾಲೆಯಲ್ಲಿ ಮಗು ಮಾತಾಡ್ತಿಲ್ಲ ಅಂದರೆ ಮನೆಯಲ್ಲಿ ಗದರಬೇಡಿ. ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಮಗುಗೆ ಅಪ್ರಿಷಿಯೇಟ್ ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ. ಗ್ಯಾರಂಟಿ ಅವ್ನು ಮಾತಾಡ್ತಾನೆ. ಓಕೆ, ಬೈಯೋದೆಲ್ಲ ಮಾಡಬೇಡಿ. ಇವತ್ತಿನ ಟಾಪಿಕ್ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಸಹೃದಯ ಕನ್ನಡಿಗರಿಗೆಲ್ಲರಿಗೂ ಜ್ಞಾನದೀವಿಗೆ ಎಜುಕೇಷನ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಚೆನ್ನಾಗಿರೋ ವಿಷಯದ ಜೊತೆ ಭೇಟಿಯಾಗ್ತೇನೆ. ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ ಸ್ನೇಹಿತರೆ.